ಪ್ರದೇಶಗಳ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡುವ ಉದ್ದೇಶದಿಂದ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿರಾ ತಾಲೂಕಿನ ವಿವಿಧ ಭಾಗಗಳ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಗುಣಮಟ್ಟದ ಕಾಮಗಾರಿ ಮಾಡುವಂತಹ ಮೂಲಕ ಜನ ಮೆಚ್ಚುವಂತಹ ಕಾಮಗಾರಿ ಮಾಡಿ ಪೂರೈಸಬೇಕು ಎಂದು ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಕ್ರಾಸ್ನಿಂದ ಉದ್ದರಾಮನಹಳ್ಳಿಯವರೆಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶುಕ್ರವಾರ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಮಾತನಾಡಿದ್ದಾರೆ. ದೂರದೃಷ್ಟಿ ಚಿಂತನೆಯೊಂದಿಗೆ ಹೇಮಾವತಿ ನೀರು ಶಿರಾ ತಾಲೂಕಿಗೆ ಹರಿಸಿರುವ ಕಾರಣ ಅಂತರ್ಜಲ ಹೆಚ್ಚಾಗಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ನೀಗಿದೆ. ಎತ್ತಿನಹೊಳೆ ಕಾಮಗಾರಿ ಕೂಡ ಶೀಘ್ರದಲ್ಲಿಯೇ ಮುಗಿಯಲಿದ್ದು, ಈ ಯೋಜನೆಯಿಂದ ಹಲವಾರು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವಂತಹ ಕ್ರಿಯಾ ಯೋಜನೆ ರೂಪುಗೊಂಡಿದೆ ಅಂತ ಹೇಳಿದ್ದಾರೆ. ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್, ಉಪಾಧ್ಯಕ್ಷರಾದಂತಹ ರಕ್ಷಿತಾ ಆರ್.ಕೆ, ಮಾರುತಿ, ಸದಸ್ಯೆ ಲಕ್ಷ್ಮಮ್ಮ, ನಾಗರಾಜ್, ಲೋಕೋಪಯೋಗಿ ಇಲಾಖೆ ಎಇಇ ರಮೇಶ್, ಕಾಂಗ್ರೆಸ್ ಮುಖಂಡರಾದಂತಹ ವೀರೇಂದ್ರ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಆರ್.ಟಿ. ನಾರಾಯಣಪ್ಪ, ಸದಸ್ಯ ನಾಗಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ಲಕ್ಷ್ಮೀದೇವಮ್ಮ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿ, ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಂಜನ್ ಕುಮಾರ್, ಹೊಸಹಳ್ಳಿ ರಾಮಚಂದ್ರಪ್ಪ, ಶಿವಣ್ಣ, ಕಾಂತರಾಜು, ದೇವರಾಜು, ಕೆಂಚಪ್ಪ, ಮುದ್ದು ಕೃಷ್ಣಗೌಡ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಾವು ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ವಿಚಾರವಾಗಿ ನಾವು ಅವ್ರ ಗಮನಕ್ಕೆ ತಂದಾಗ ಸಾಹೇಬ್ರು ಹೇಳಿರು, ಇದೊಂದು ಸಿಸಿ ರಸ್ತೆಯನ್ನು ನಾನು ಮಾಡ್ಕೊಡ್ತೀನಿ, ಈ ಸಿಸಿ ರಸ್ತೆನ ನೀವು ತೇರ್ ಸಮೇತ ಎಳಿಬಹುದು, ಆ ರೀತಿಯಲ್ಲಿ ನಿಮ್ಗೆ ಈ ಒಂದು ಅಭಿವೃದ್ಧಿ ಪಡಿಸ್ತೀನಿ ಅಂತಂದ್ರು. ಈ ಒಂದು ರಸ್ತೆ ಕೇವಲ ಉದ್ರಾಮನಹಳ್ಳಿ ಸೀಮಿತ ಆಗಿಲ್ಲ, ಈ ಉದ್ರಾಮನಹಳ್ಳಿಯಿಂದ ಶುರುವಾಗಿದ್ದು ಈ ಒಂದು ಪಕ್ಕದ ಆಂಧ್ರ ರಾಜ್ಯಕ್ಕೂ ಸಹ ಈ ರಸ್ತೆ ಸಂಪರ್ಕ ಕಲಿಸುತ್ತೆ. ಹಾಗಾಗಿನ ಇಂತಹ ಒಂದು ರಸ್ತೆಯ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟು ಇವತ್ತು ಸಿಸಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ. ಅಂತಹ ಒಂದು ಕಾರ್ಯಕ್ಕೆ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಹಾಗಾಗಿ ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ, ನಮ್ಮ ಜನತೆಯ ಪರವಾಗಿ ಅವ್ರಿಗೆ ಒಂದು ಕೃತಜ್ಞತೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಈ ಒಂದು ಜಯಚಂದ್ರ ಸಾಹೇಬರು ಈ ಏನು 1 ಕೋಟಿ ಅನುದಾನದಲ್ಲಿ ಕೊಟ್ಟಿರ್ತಕ್ಕಂಥ ಸಿಸಿ ರಸ್ತೆ ಸಾಲದಾಗುತ್ತೆ. ಯಾಕಂದ್ರೆ ಇನ್ನೂ ಉದ್ರಾಮನಹಳ್ಳಿ ಮತ್ತು ಸೀಗ್ಲಳ್ಳಿಗೆ ಕೂಡ ಸಂಪರ್ಕ ಕಲಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನಗಳನ್ನ ಕೊಟ್ಟು ಈ ಒಂದು ರಸ್ತೆಯನ್ನ ಅಭಿವೃದ್ಧಿ ಪಡಿಸ್ಲಿ ಅಂತೇಳಿ ಕೇಳ್ಕೊಳ್ತೀವಿ. ನಾನು ಅನೇಕ ಸಭೆಗಳಿಗೆ ಹೋಗ್ಬೇಕಾಗಿದೆ, ಅದರಿಂದ ಹೆಚ್ಚು ನಾನು ಮಾತಾಡಕ್ ಹೋಗೋದಿಲ್ಲ. ಈಗ ಒಟ್ಟು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ರಸ್ತೆಗಳಿಗೆ ಸುಮಾರು 16 ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನ ಮಾಡಿ ಇವತ್ತು ಕೆಲಸ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಕೆಲಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಪಟ್ಟನಾಯಕನಹಳ್ಳಿಯಿಂದ ಹಿಡಿದು ಉದ್ದರಾಮನಹಳ್ಳಿವರೆಗೂ ಕೂಡ ಅದೇನು ಅಕಸ್ಮಾತ್ ಏನಾದ್ರು ಸ್ವಲ್ಪ ಕೊರತೆ ಬಿದ್ರು ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡ್ಕೊಡೋಣ, ಒಳ್ಳೆ ರಸ್ತೆಯನ್ನಾಗಿ ಸಿಸಿ ರಸ್ತೆಯನ್ನಾಗಿ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇವತ್ತು ಏನಾಗಿದೆ ಅಂದ್ರೆ ಈ ಪಟ್ಟನಾಯಕನಹಳ್ಳಿ ಕ್ರಾಸ್ ಬಹಳ ಹೆಸರುವಾಸಿಯಾದಂತ ಕ್ರಾಸ್ ಆಗಿದೆ. ಜನಸಂದಣಿ ಬರ್ತಕ್ಕಂಥದ್ದು, ಜನ ಬಂದು ಹೋಗೋದಕ್ಕೆ ಅನೇಕ ಹಳ್ಳಿಗಳಿಗೆ ಸಂಪರ್ಕ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಬೇಕಾಗ್ತದೆ. ಅದಕ್ಕೋಸ್ಕರ ಸುಸಜ್ಜಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನ ಸಿಸಿ ರಸ್ತೆಯನ್ನ ಮಾಡ್ಕೊಡುವಂತ ಕೆಲಸವನ್ನ ಈಗಾಗಲೇ ಭೂಮಿ ಪೂಜೆ ಮಾಡಿದೆ. ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಅದೇನಾದ್ರು ಸಾಲದು ಬಂದಂತ ಸಂದರ್ಭದಲ್ಲೂ ಕೂಡ ಅದು ತುಂಬಿ ಕೊಡತಕ್ಕಂಥ ಕೆಲಸವನ್ನು ಮಾಡಿ ಉದ್ರಾಮನಹಳ್ಳಿವರೆಗೂ ಕೂಡ ಅದನ್ನ ರಸ್ತೆಯನ್ನ ಮಾಡ್ಕೊಡುವಂತ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ, ನಾನು ಈಗ ನಾವು ಸಿರಾಕ್ಕೆ ರಸ್ತೆಗೆ ಅಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಟ್ಟು 35 ಕೋಟಿ 15 ಎಷ್ಟು 40 50 ಕೋಟಿ. ಅದು ಎಲ್ಲಿ ಕೊಟ್ಟಿರೋದು? ಸಿರಾದಿಂದ ಈ ಕಡೆಗೆ ಸೀಗ್ಲಹಳ್ಳಿ, ಪಟ್ಟನಾಯಕನಹಳ್ಳಿ ಈ ಕಡೆಗೆ ಕೊಟ್ಟಿರ್ತಕ್ಕಂಥದ್ದು 50 ಕೋಟಿ ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು. ನಾನು ರಸ್ತೆ ಮಾಡ್ಬೇಕಾದಾಗ ನಾನು ಇಂಜಿನಿಯರ್ ಎದುರಿಗೆ ಹೇಳ್ತೀನಿ, ರಸ್ತೆನ ಸುಸಜ್ಜಿತವಾಗಿರ್ಬೇಕು, ಗುಣಮಟ್ಟದಿರ್ಬೇಕು. ಇವತ್ತು ಕಾಂಟ್ರಾಕ್ಟರ್ಗಳೆಲ್ಲ ಹಳೆ ಮಕ್ಕಳುಗಳೇ ಜಾಸ್ತಿ ಇರೋದು. ಆ ಮಕನೂ ನೋಡ್ಕೋಬೇಡಿ, ಕೆಲಸ ಮಾತ್ರ ಚೆನ್ನಾಗಿ ತಗೊಳ್ಳಿ, ಶಾಶ್ವತವಾದಂತ ಕೆಲಸ ಆಗ್ಬೇಕು. ಯಾವುದೇ ಕಾರಣದಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಬಾರದು. ಈಗ ನನಗೆ ಅದು ಸ್ವಲ್ಪ ಗಮನಕ್ಕೆ ಬಂದಿದೆ. ಅದೆಲ್ಲದೂ ಕೂಡ ಇದು ಇವತ್ತಿಗೆ ಫುಲ್ ಸ್ಟಾಪ್ ಆಗ್ಬೇಕು. ಒಳ್ಳೆ ಕೆಲಸವನ್ನ ಮಾಡಿ ಆದಷ್ಟು ಬೇಗ
ನಿಮ್ಮ ಟೈಮ್ಗೆ ಎಷ್ಟು ಮುಗಿಬೇಕೋ ಅಷ್ಟರೊಳಗಾಗಿ ಎಷ್ಟು ಟೈಮ್ ಕೊಟ್ಟಿರೋದು 3 ಮಂತ್ಸ್ 3 ತಿಂಗಳೊಳಗಾಗಿ ಮುಗಿಸುವಂತ ಕೆಲಸವನ್ನ ಮಾಡ್ಬೇಕು ಅದನ್ನ. ಈಗ ಮಳೆ ಬರ್ತಾ ಇರೋದ್ರಿಂದ ಮಳೆ ಎರ್ರಬೆರ್ರಿ ಬರ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತದೆ ಈಗ. ಹಾಗಾಗಿ ಇದನ್ನು ಫಾಸ್ಟ್ ಮಾಡಿ ಮತ್ತೆ ಇದನ್ನು ಕೂಡ ಬೇಗ ಅದು ಮಾಡ್ಸಿ. ನೀವು ಈ CRF ನನ್ ಬರ್ಲೇ ಇಲ್ಲಲ್ಲ, CRF ಬಂದೇ ಇಲ್ಲ. ಇದೇನಾಗಿದೆ ಅಂದ್ರೆ ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಹಣಕಾಸು ಇನ್ನೊಂದು ಹೊಂದಾಣಿಕೆ ಅದೆಲ್ಲ ಸ್ವಲ್ಪ ತೊಂದರೆ ಇರ್ತದೆ. ಅದೇನೇ ಇದ್ರು ಕೂಡ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೇನೆ. ನಾನು ರಮೇಶ್ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಧೈರ್ಯವಾಗಿ ನುಗ್ಗಿ ಕೆಲಸ ಮಾಡಿ ನಿಮ್ಗೆ ಹಣಕಾಸಿನ ತೊಂದರೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡುವಂತ ಕೆಲಸವನ್ನು ಮಾಡ್ತೇನೆ. ನಿಮ್ಮ